ಗೆಳೆಯರೆ, ನಾನಿವತ್ತು ನಿಮಗೆ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಗಾಧವಾದಂಥ ಒಂದು ಸಂಗತಿಯನ್ನ ಹೇಳಕೊಂಟಿದ್ದೀನಿ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ಭಯ ಅನ್ನೋದೇನಿದೆಯಲ್ಲ, ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಹತ್ವವನ್ನ ಕೊಟ್ಟು ನಮ್ಮ ಯಾವುದೇ ಕೆಲಸಗಳನ್ನ ನಾವು ಮಾಡೋದಿಲ್ಲ. ಮತ್ತೆ ನಾವು ನಾವೇ ಈ ಜಗತ್ತಿನಲ್ಲಿ ಅಸಮರ್ಥರು, ನಮ್ಮ ಕೈಯಿಂದ ಏನೂ ಆಗಂಗಿಲ್ಲ ಅಂತೇಳಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣನ ಹಾಳು ಮಾಡ್ಕೋತೀವಿ. ಇದಕ್ಕೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಕತೆ ನನಗೆ ನೆನಪು ಬರ್ತದೆ. ಆ ಕತೆ ಏನಪ್ಪಾ ಅಂತಂದ್ರೆ, ಒಂದು ದೊಡ್ಡ ಕಾಡಿತ್ತು. ಕತೆ ಕೇಳಿ ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಪುಟ್ಟ 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 ಮೊಲಗಳು ವಾಸ ಮಾಡ್ತಿದ್ವು. ಮೊಲಗಳಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಸಾಧು ಪ್ರಾಣಿಗಳು. ಯಾವುದೇ ಪ್ರಾಣಿ ಬಂದ್ರು ಕೂಡ ನಮ್ಮನ್ನು ತಿಂದು ಬಿಡ್ತಾವು ಅಂತಕ್ಕಂಥ ಭಯ. ಅವು ಹೊರಗಡೆ ಬಂದು ತಮ್ಮಷ್ಟಕ್ಕೆ ತಾವು ಆಟನೂ ಆಡೋದಿಲ್ಲ, ಏನೂ ಇಲ್ಲ. ಆದ್ರೆ ಎಲ್ರ ಮುಂದೆ ಕದ್ದು ಮುಚ್ಕೊಂಡು ಏನೋ ಒಂದು ತಿಂತಾ ಇರ್ತಾವೆ, ಬದುಕ್ತಾ ಇರ್ತಾವೆ, ಬದುಕಿದ್ವು. ಆ ಸಮಯದಲ್ಲಿ ಒಂದಿನ ಅಚಾನಕ್ಕಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ದೊಡ್ಡ ಬರಗಾಲ ಬಂದ್ಬಿಡ್ತು. ದೊಡ್ಡ ಬರಗಾಲ ಬಂದಾಗ ಅವುಗಳಿಗೆ ದಿಕ್ಕೇ ತೋಚದಂತಾಯ್ತು. ಬರಗಾಲ ಅಂದ್ರೆ ಒಂದು ಪ್ರಾಣಿಯನ್ನ ಒಂದು ಪ್ರಾಣಿ ಕಿತ್ತು ತಿನ್ನುವಷ್ಟು ಬರಗಾಲ ಬಂತು. ಕಾಡಿನಲ್ಲಿರೋ ಹುಲ್ಲೆಲ್ಲ ಒಣಗೋಯ್ತು, ಎಲ್ಲ ಹೋಯ್ತು. ಅವಾಗ ಆ ಮೊಲಗಳೆಲ್ಲ ಒಂದು ಡಿಸೈಡ್ ಮಾಡಿಬಿಟ್ಟು, ನಾವು ಯಾರ ಮೇಲೂ ರೇಗಕ್ಕಾಗಲ್ಲ, ಯಾರ ಮೇಲೂ ಎಗರಕ್ಕಾಗಲ್ಲ. ನಾವು ಜಗತ್ತಿನಲ್ಲೇ ಏನಪ್ಪಾ ಅಂತಂದ್ರೆ ಏನು ಆಗದೆ ಇರ್ತಕ್ಕಂಥ ಪ್ರಾಣಿಗಳು. ನಮ್ಮ ಕೈಲಿಂದ ಯಾರನ್ನು ಹೆದರ್ಸಕ್ ಆಗೋದಿಲ್ಲ. ನಾವು ಎಲ್ಲರಕ್ಕಿಂತ ಏನಪ್ಪಾ ಅಂತಂದ್ರ ಸಣ್ಣ ಪ್ರಾಣಿಗಳು, ಅಸಮರ್ಥರು. ನಮ್ಮ ಜೀವನದಲ್ಲಿ ನಮ್ಮಷ್ಟು ಹೆದರೋರೇ ಯಾರೂ ಇಲ್ಲ ಅಂತ ತಿಳ್ಕೊಂಡು, ಇನ್ಮೇಲಿಂದ ನಾವು ಬೇರೆ ಬೇರೆ ಪ್ರಾಣಿಗಳಿಗೆ ಆಹಾರ ಆಗ್ಬಾರ್ದು ಅಂತ ತಿಳ್ಕೊಂಡು ಕಾಡಿನಲ್ಲೇ ಒಂದು ಮೀಟಿಂಗ್ ಮಾಡಿಬಿಟ್ಟು, ಆ ಮೀಟಿಂಗ್ ನಲ್ಲಿ ಎಲ್ಲವೂ ಒಂದು ಡಿಸೈಡ್ ಮಾಡ್ತೇವೆ. ಏನಪ್ಪಾ ಅಂತಂದ್ರೆ, ನಾವು ಪ್ರಾಣವನ್ನ ಕಳ್ಕೊಂಡು ನಮ್ಮ ಮಕ್ಕಳು ನಾವು ಎಲ್ಲರೂ ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ನೀವು ಒಮ್ಮೊಮ್ಮೆ ಹಾಗೆ ಮಾಡ್ತಾ ಇರ್ತೀರ ಕೆಲವೊಂದು ವಿಚಾರಗಳಿಗೆ. ಆದ್ರೆ ಆ ಸಮಯದಲ್ಲಿ ಹೇಗೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದಾಗ ಕೆಲವಷ್ಟು ಮೊಲಗಳು ಹೇಳಿದೆವು, ನಾವೆಲ್ಲರೂ ಬೆಂಕಿಗಾರಿ ಸಾಯೋಣ, ಬೇಡಪ್ಪ ಸುಟ್ಟೋಗ್ತೀವಿ. ಕೆಲವೊಂದಿಷ್ಟು ಹೇಳಿದೆವು, ನಾವೆಲ್ಲರೂ ಏನಾಗೋಣ ಅಂತಂದ್ರೆ ಯಾವ್ದಾದ್ರು ಒಂದು ಹುಲಿ ಬಾಯಿಗೆ ಸಿಕ್ಬಿಡೋಣ. ನಾನು ಹುಲಿ ಬಾಯಿಗೆ ಸಿಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಾಯ್ತಾ ಇದ್ವಲ್ಲ, ಓಕೆ ಏನ್ ಮಾಡೋಣ. ಎಲ್ರು ಏನ್ ಮಾಡೋಣ ಅಂದ್ರೆ ಓಡೋಣ 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 ಓಡೋಣ, ಒಂದು ದೊಡ್ಡ ನದಿ ಬಂದ್ರೆ ಅಲ್ಲಿ ಹೋಗಿ ಅದ್ರಲ್ಲಿ ಹಾರಿ ಬಿಡೋಣ ಅಂತ ಹೇಳಿದ್ವಿ. ನದಿಗಳು ಬರಗಾಲ ಅಂದಾಗ ನದಿ ಇಲ್ಲ, ಎಲ್ಲ ಡಿಸೈಡ್ ಮಾಡಿದ್ವು. ಒಂದು ಸಣ್ಣದಾಗಿರ್ತಕ್ಕಂಥ ಅಲ್ಪ ಸ್ವಲ್ಪ ನೀರಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕೆರೆ. ಆ ಕೆರೆಯಲ್ಲಿ ಮೊಸಳೆ ಎಲ್ಲ ಪ್ರಾಣಿಗಳು ಇದ್ವು. ಒಂದ್ ಮೊಲ ಹೇಳ್ತು, ನಾವೆಲ್ಲಾ ಕೂಡಿ ಏನ್ ಮಾಡೋಣ ಅಂತಂದ್ರೆ ಆ ಒಂದು ಕೆರೆಯಲ್ಲಿ ಕಣ್ಣು ಮುಚ್ಕೊಂಡು ಹಾರಿ ಬಿಡೋಣ. ಅವಾಗ ಮುಂದೆ ಏನಾಗತ್ತೋ ನಮ್ಗೆ ಗೊತ್ತಿಲ್ಲ, ಇದು ಒಂದೇ ಉಪಾಯ ಅಂತ ಹೇಳ್ಬಿಟ್ಟು ಎಲ್ಲಾ ತಮ್ಮ ಸಣ್ಣ ಮಕ್ಕಳನ್ನ, ಎಲ್ಲಾ ತಮ್ಮ ಬಂಧು ಬಳಗವನ್ನ ಒಮ್ಮೆ ಮೀಟ್ ಆಗಿ ಎಲ್ಲವೂ ಡಿಸೈಡ್ ಮಾಡಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ಓಡಿ 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 ಆ ಒಂದು ಕೆರೆ ಹತ್ರ ಹೋಗೋಷ್ಟರಲ್ಲಿ ಇನ್ನೇನ್ ಜಂಪ್ ಮಾಡ್ಬೇಕು ಅನ್ನೋದ್ರಲ್ಲಿ ಅಲ್ಲಿ ಕೆಲವೊಂದು ಕಪ್ಪೆ ಮರಿಗಳು, ಕಪ್ಪೆಗಳು ಇವುಗಳನ್ನ ನೋಡಿ ಜಿಗಿದ್ಬಿಟ್ಟು ನೀರಿನಲ್ಲಿ. ಅವಾಗ ಮುಂದೆ ಇರ್ತಕ್ಕಂತ ಒಂದು ಮೊಲ ಹೇಳ್ತು, ಎಲ್ರು ನಿಂತ್ಕೊಳ್ಳಿ. ಯಾಕೆ ಯಾಕೆ ಅವಾಗ ಹೇಳ್ತು, ನಾವ್ ಏನ್ ಅನ್ಕೊಂಡು ಜಿಗಿತಾ ಇದೀವಿ, ನಾವ್ ಎಲ್ರಿಗೂ ಹೆದರ್ತೀವಿ ಅನ್ಕೊಂಡು ಜಿಗಿತಾ ಇದೀವಲ್ಲ, ನಮ್ಮನ್ನ ನೋಡಿ ಹೆದರೋರು ಕೂಡ ಇದಾರೆ ಈ ಪ್ರಪಂಚದಲ್ಲಿ. ಅಂದ್ರೆ ನಮ್ಗಿಂತನೂ ನಮ್ಮ ಕಷ್ಟಗಳೇ ದೊಡ್ಡದು ಅಂತೇಳಿ ನಾವು ತಿಳ್ಕೊಂಡಿರ್ತೀವಿ. ನಮಗಿಂತನೂ ಹೆಚ್ಚು ಕಷ್ಟಗಳಿರೋರು ಈ ಜಗತ್ತಿನಲ್ಲಿದ್ದಾರೆ. ಅವ್ರನ್ನ ನೋಡಾದ್ರೂ ನಾವು ಇವತ್ತು ಬದುಕಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮೊಲಗಳು ಸಾಯೋದನ್ನ ಬಿಟ್ಟು ಬದುಕಕ್ಕೆ ಶುರು ಮಾಡ್ತವೆ.
ಗೆಳೆಯರೇ, ಈ ಕಥೆಯ ತಾತ್ಪರ್ಯ ಇಷ್ಟೇ. ನಾವು ಎಂತ ಕಷ್ಟಗಳೇ ಬಂದರೂ ಕೂಡ ನಮಗಷ್ಟೇ ಕಷ್ಟಗಳಿದೆ ಅಂತ ಹೇಳಿ ತಿಳ್ಕೊಬಾರ್ದು. ಕಷ್ಟ ಯಾಕೆ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಇನ್ನೂ ಹಲವಾರು ಕಷ್ಟ ಇರ್ತಕ್ಕಂಥ ಕಷ್ಟವನ್ನು ಎದುರಿಸ್ತಕ್ಕಂಥ ಜನರನ್ನ ನಾವು ನೋಡಿ ನಾವು ಜೀವನ ಮಾಡಬೇಕು. ಹೇಡಿಗಳಂತೆ ನಾವು ಸಾಯಕ್ ಹೋಗ್ಬಾರ್ದು ಅನ್ನೋದಷ್ಟೇ ಈ ಕಥೆಯ ಒಂದು ತಾತ್ಪರ್ಯ. ಏನಂತೀರಾ?